ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಐ ಥಿಂಕ್ ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇವಾಗ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಾನು ತುಂಬ ಲೇಟಾಗಿ ವಿಡಿಯೋ ಹಾಕ್ತಾ ಇದ್ದೀನಿ. ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ. ನನಗಂತೂ ತುಂಬ ಖುಷಿ ಇದೆ ಮಳೆ ಬರ್ತಾ ಇದೆ ಅಂತ. ಮನುಷ್ಯ ಒಳಗೆ ಕುತ್ಕೊಂಡೇನೋ ಕೆಲಸ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ನೀರು ಅಲ್ಲಿ ಕುತ್ಕೊಳ್ಳಿ, ನೀರು ಹಿಂದ್ಗಡೆಯಿಂದ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಆ ವಿಡಿಯೋನ ಇದರ ಜೊತೆ ಅಟ್ಯಾಚ್ ಮಾಡ್ತೀನಿ. ಇವತ್ತು ನಾನೇನಂದರೆ ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ರೆಸಿಪಿ ಯಾವುದು ಅಂತ ಇವತ್ತು ಸಂಜೆ ರೆಸಿಪಿ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಣ್ಣದಾಗಿ ಸಿಡ್ಲು ಬರ್ತಾ ಇದೆ. ಓಕೆ, ನಾನು ನಿಮಗೆ ಆಮೇಲೆ ಸಿಗ್ತೇನೆ. ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ದಿನ ಐ ಹೋಪ್ ಇವತ್ತು ತುಂಬ ಒಳ್ಳೆಯ ದಿನ, ಸಂಡೇ. ಸೊ ನಾನು ಆಗಲೇ ಮೊಟ್ಟೆ ಪದಾರ್ಥ ಮಾಡಿ ರೆಡಿ ಇಟ್ಟಿದ್ದೆ. ಅನ್ನ ಒಂದರ ಆದರೆ ಆಯಿತು. ಇನ್ನೂ ಕೆಲಸ ಇಲ್ಲ, ಹುಡುಗಿ ರಜೆ ಇದೆ. ಹಾಗೆ ಇವರು ಸ್ವಲ್ಪ ಹಿಂದುಗಡೆಯಿಂದ ಕೆಲಸ ಮಾಡ್ತಾರೆ. ನಾನು ಸ್ವಲ್ಪ ಅವ್ರ ಜೊತೆ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ಓಕೆ, ನಾನು ಆಮೇಲೆ ಸಿಗ್ತೇನೆ ನಿಮಗೆ. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತ. ಆದರೂ ಇವರು ಗಿಡಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ದೊಡ್ಡದಾಗಿ ಗಲೀಜಾಗಿತ್ತು, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ನಾನು ಫ್ಲಿಪ್ಕಾರ್ಟಿಂದ ಒಂದು ಚೂಡಿದಾರ್ ಟಾಪ್ ತರಿಸಿದ್ದೆ. ಇದು XXL. XXL ತಂದರೆ ನನಗೆ ಸಣ್ಣದಾಗ್ತಾ ಇತ್ತು. ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರಾ ಅವರು XL ತಂದರೆ ಒಳ್ಳೆಯದು. ಯಾಕಂದರೆ ಈ ಟಾಪ್ ಸ್ವಲ್ಪ ಸಣ್ಣದು ಬರ್ತಾ ಇದೆ. ಹಾಗಾಗಿ ನಾನು XXL ತಗೊಳ್ಳೋಳು XXL ತಗೊಂಡೆ. ತುಂಬಾ ಕಂಫರ್ಟೇಬಲ್ ಆಗಿತ್ತು. ಹಾಗೆ ನಾನು ಡ್ರೆಸ್ನ ವೇರ್ ಮಾಡಿ ನಿಮ್ಮ ಜೊತೆ ಒಮ್ಮೆ ಜಸ್ಟ್ ಈ ರೀತಿ ಶೇರ್ ಮಾಡ್ಕೊಂಡಿದ್ದೇನೆ. ನೋಡಿ, ಯಾರು ಕೂಡ ಈ ಡ್ರೆಸ್ನ ತಗೋಬೋದು. ತುಂಬ ಚೆನ್ನಾಗಿ, ತುಂಬ ಇಷ್ಟ ಆಯಿತು. ಇವತ್ತು ನಾನು ನಿಮ್ಮ ಜೊತೆ ಬಟರ್ ನಾನ್ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾ ಇದ್ದೇನೆ. ಸೊ ಇದು ಮೈದಾ, ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತಾ ಇದ್ದೇನೆ. ಇದು ಮೈದಾ, ಹಾಗೆ ಇಲ್ಲಿ ಮೊಸರು ಇದೆ, ಇಲ್ಲಿ ಸಕ್ಕರೆ ಇದೆ, ಬೇಕಿಂಗ್ ಪೌಡರ್ ಇದೆ, ಬೇಕಿಂಗ್ ಸೋಡಾ ಇದೆ, ಹಾಗೆ ಉಪ್ಪು ಇದೆ, ಬೆಣ್ಣೆ ಇದೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಓಕೆ, ಮೈದಾ ತಗೊಂಡಿದ್ದಾನೆ, ಇದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದಾನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಹಾಗೆ ಸ್ವಲ್ಪ ಸಕ್ಕರೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಅಗತ್ಯವಾಗಿ ಬೇಕೇ ಬೇಕು, ಇಲ್ಲದಿದ್ದರೆ ಇದು ಕರೆಕ್ಟ್ ಬರುವುದಿಲ್ಲ. ಈಗ ನಾನಿದು ಸಂಜೆ ತಿಂಡಿಗೆ ಅಂತ ಮಾಡ್ತಾ ಇದ್ದೇನೆ. ಮನುಷ್ಯ ಹತ್ತಿರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಅವಳಿಗೆ ಬರೀಲಿಕ್ಕಿದೆ ಅಂತ ಹೇಳ್ತಾ ಇದ್ದಾಳೆ. ಅದರ ಎಡೆಯಲ್ಲಿ ನಾನು ಅವಳನ್ನು ವಿಡಿಯೋ ಮಾಡೋದಕ್ಕಂತ ಕರೆದಿದ್ದೇನೆ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಇದನ್ನು ಚಪಾತಿ ಏನು ಹಿಟ್ಟು ರೆಡಿ ಮಾಡ್ತೇವೆ ನೋಡಿ, ಅದೇ ರೀತಿ ಮಾಡಿದರೆ ಸಾಕು. ನೋಡಿ, ಇದನ್ನು ಈ ರೀತಿ ರೆಡಿ ಮಾಡಿಟ್ಕೊಳ್ಳಿ. ಇನ್ನೊಂದು ಅರ್ಧ ಗಂಟೆ ಅಷ್ಟು ಹೊತ್ತು ಇದನ್ನು ಹೀಗೆ ಬಿಟ್ಬಿಡೋಣ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಇದನ್ನು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಪುಡಿ ಹಾಕ್ಕೊಳ್ಳಿ ಈ ರೀತಿ. ಆಮೇಲೆ ದಾನಕ್ಕೆ ಲಟ್ಟಿಸಿದನ್ನು ಈಗ ನನಗೆ ಬೇಕಾದ ರೀತಿಲಿ ಕಟ್ ಮಾಡಿಕೊಂಡು ಮಾಡಿದ್ರೆ ಸಾಕು.
ಇದನ್ನು ಒಂದೊಂದನ್ನೇ ತಕ್ಕೊಂಡು ನೋಡಿ ಈ ರೀತಿ ಮೈದಾ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮೈದಾ ಆಗಿರೋದ್ರಿಂದ ಸ್ವಲ್ಪ ಅಂಟು ಜಾಸ್ತಿ ಇರುತ್ತೆ. ಹಾಗಾಗಿ ಇನ್ನೊಂದು ಸರಿ ನಾನು ಗೋಧಿ ಹಿಟ್ಟಲ್ಲಿ ಮಾಡಿ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೇನೆ. ಒಂದು ವೇಳೆ ಮಾಡಿದಾಗ ಚೆನ್ನಾಗೇ ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೈದಾದಲ್ಲೇ ಮಾಡೋದು ಅಂತ ಎಲ್ಲರೂ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಕೂಡ ಮೈದಾದಲ್ಲೇ ಪ್ರಯತ್ನ ಪಡ್ತಾಯಿದ್ದೆ. ಸೊ ಮೈದಾದಲ್ಲೇ ಮಾಡ್ತಾಯಿದ್ದೆ. ನೋಡಿ ಈ ರೀತಿ ಕೂಡ ಮಾಡ್ಕೋಬೋದು. ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು. ಇದನ್ನು ಕಟ್ ಮಾಡಿ ಕೂಡ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಈ ರೀತಿ ಮಾಡಿ ನೋಡಿ. ಇಲ್ಲಿ ಮೌನ್ ಸ್ಟಾಪ್ ಮಾತಾಡ್ತಾ ಇದ್ದಾಳೆ ಮೋನಿಶಾ. ಸೊ ನಾನು ಅವಳಲ್ಲಿ ಮಾತಾಡೋದನ್ನು ನಿಲ್ ಮಾಡಿದ್ದೇನೆ ಇಲ್ಲಿ. ಹಾಗೆ ಇಲ್ಲಿ ನಾನು ಇದಕ್ಕೆ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ದೇ ಇದ್ದರೆ ತವಕ್ಕೆ ಇದು ಅಂಟಿ ಕೂತ್ಕೋಬೇಕು. ಸೊ ಇದನ್ನು ಉಲ್ಟ ಹಾಕಬೇಕು. ನಾವೀಗ ತವಕ್ಕೆ ಹಾಕುವಾಗ ಇದನ್ನು ಉಲ್ಟ ಹಾಕಬೇಕು. ನೋಡಿ ಈ ರೀತಿ ಹಾಕಬೇಕು. ಯಾಕಂದರೆ ನೀರು ಮುಟ್ಟಿಸಿರುವಂಥ ಏನು ಮೇಲ್ಗಡೆ ಏನು ನೀರು ಮುಟ್ಟಿಸಿದ್ದೇವೆ ನೋಡಿ, ಅದನ್ನು ಕೆಳಗಡೆ ಬರೋ ಹಾಗೆ ನಾವು ತವಕ್ಕೆ ಹಾಕಬೇಕು. ನೋಡಿ ತವದ ಮೇಲೆ ಫುಲ್ ಬಬಲ್ಸ್ ಬಂತು ನೋಡಿ. ಈಗ ಇದು ಕರೆಕ್ಟಾಗಿದೆ ಅಂತ ಆದರೆ ಮಾತ್ರ ಈ ರೀತಿ ಬಬಲ್ಸ್ ಬರುತ್ತೆ. ಸೊ ಆನಂತರ ನಾವು ಇದನ್ನು ತುಂಬ ಹೊತ್ತು ಏನು ಫ್ರೈ ಮಾಡಬೇಕು ಅಂತ ಇಲ್ಲ. ನಾರ್ಮಲ್ ಒಂದು 2-3 ನಿಮಿಷದೊಳಗೆ ಈ ತಿಂಡಿನ ನಾವು ಮಾಡ್ಬೋದು. ತಿಂಡಿ ಮಾಡಿ ಇಟ್ಟರೆ ಅಂದರೆ ಬ್ಯಾಟರ್ ಏನಿದೆ ನೋಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಏನೂ ರಗಾಳೆ ಇರೋದಿಲ್ಲ. ಬೇಗನೆ ಮಾಡಿ ಮುಗಿಸ್ಬೋದು. ಹಾಗೆ ಇಲ್ಲಿ ನೋಡಿ ಬಬಲ್ಸ್ ರೆಡಿ ಆಯಿತು. ಈಗ ನಾನು ಇದನ್ನು ತಿರುಗಿಸಿ ಹಿಡ್ಕೊಳ್ತೀನಿ. ನೋಡಿ ಈಗಲೂ ಅಷ್ಟೇ ತುಂಬಾ ಚೆನ್ನಾಗಿ ಜಾಸ್ತಿ ಬಬಲ್ಸ್ ಬರುತ್ತೆ. ತುಂಬ ದೊಡ್ಡದಾಗಿರುತ್ತೆ ಬಬಲ್ಸ್. ಹೀಗೆ ಬಂದರೆ ಇದು ಕರೆಕ್ಟಾಗಿದೆ ಅಂತ ಲೆಕ್ಕ. ಸೊ ಒಂದು ಸರಿ ಮನೆಯಲ್ಲಿ ಇದನ್ನು ನೋಡಿ ಮಾಡಿ ಹೇಗೆ ಅನ್ನಿಸ್ತದೆ ಅಂತ ಹೇಳಿ ನನಗೆ. ಆಲ್ರೆಡಿ ಮೋನಿಶಾ ಒಮ್ಮೆ ನಾನು ಹೊರಗಡೆ ಹೋಗಿ ಬರಬೇಕಾದ್ರೆ ಅವಳೊಂದು ತಯಾರಿಸಿದ್ಲು ನೋಡಿ. ಇದರ ಮೇಲೆ ಎಲ್ಲ ಬಿದ್ದಿದೆ ನೋಡಿ, ಸ್ಟವಿನ ಮೇಲೆ ಪುಡಿ ಬಿದ್ದಿದೆ ನೋಡಿ. ಅದು ಮೋನಿಶಾ ಮಾಡಿರುವಂಥ ಕೆಲಸ. ಸೊ ನಾನು ಇರಲಿ ಪರವಾಗಿಲ್ಲ ಒಮ್ಮೆ ಮಾಡಿ ಮುಗಿಸ್ತೇನೆ ಅಂತೇಳಿ ಮಾಡ್ತಾ ಇದ್ದೇನೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಇದರ ಮೇಲೆ ನಾವು ಬೆಣ್ಣೆನ ಮುಟ್ಟಿಸಬೇಕು. ತುಂಬ ಚೆನ್ನಾಗಿ ಇದರಿಂದಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಇದರ ಜೊತೆ ಪನ್ನೀರ್ ಪದಾರ್ಥ ಮಾಡಿದ್ದೆ. ಸೊ ಪನ್ನೀರನ್ನ ನಾನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇಲ್ಲಿ ಶೇರ್ ಮಾಡ್ಕೊಂಡಿಲ್ಲ ನೋಡಿ. ಇಷ್ಟು ನಾನು ಪ್ರಿಪೇರ್ ಮಾಡಿದೆ. ಇದರ ಜೊತೆ ಪನ್ನೀರ್ ಪದಾರ್ಥ ಇದೆ. ಹಾಗೆ ಬ್ಲ್ಯಾಕ್ ಟೀ ಕೂಡ ಇದೆ. ಸಂಜೆ ಟೀಗೆ ಆಗಿರೋದ್ರಿಂದ ನಾವು ಬ್ಲ್ಯಾಕ್ ಟೀ ಮಾಡಿ ಕುಡಿತೇವೆ. ಸೊ ಮೋನಿಶನಿಗೆ ತುಂಬಾ ಇಷ್ಟ ಆಯಿತು ನೋಡಿ. ಇಲ್ಲಿ ಮತ್ತೆ ತೋರಿಸಿದ್ದಾಳೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ಬಾಯ್.